ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲವ್ ಗುರು. ಸ್ನೇಹಿತರೆ, ತುಂಬ ದಿನ ಆಯಿತು ರಿವ್ಯೂ ಕೊಟ್ಟು. ಇವತ್ತು ಕುಬೇರ ಮೂವಿ ನೋಡ್ಕೊಂಡು ಬಂದೆ. ಎಕ್ಸಲೆಂಟ್ ಆಗಿದೆ ರೀ, ತುಂಬ ಅದ್ಭುತವಾಗಿದೆ ಮೂವಿ ರಿವ್ಯೂ ಕೊಡೋಕ್ಕೆ ಬಂದಿದ್ದೀನಿ. ನನಗೆ ಏನೇನು ಇಷ್ಟ ಆಯಿತು ಎಲ್ಲ ನಿಮಗೆ ಹೇಳ್ತೀನಿ. ಮೂವಿ ವಿಷಯಕ್ಕೆ ಬಂದರೆ ಎಕ್ಸಲೆಂಟ್ ಆಗಿ ಧನುಷ್ ರವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ. ಮೊದಲನೇದಾಗಿ ಸ್ಟೋರಿ ಲೈನ್ ಅಂದರೆ ತುಂಬ ಅದ್ಭುತವಾಗಿ ತಗೊಂಡಿದ್ದಾರೆ ನಮ್ಮ ಡೈರೆಕ್ಟ್ರ್ ಅವರು ಶೇಖರ್ ಕಮ್ಲಾ ಅವರು. ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಬರ್ಕೊಂಡು ಎಲ್ಲಿ ಬೋರ್ ಹೊಡೆಯಲ್ಲ. 3 ಗಂಟೆ 2 ನಿಮಿಷ ಇದೆ ಮೂವಿ ಎಲ್ಲ. ಟೋಟಲ್ಲು ಅಡ್ವರ್ಟೈಸ್ಮೆಂಟ್ ಎಲ್ಲ ಸೇರಿ 3 ಗಂಟೆ 2 ನಿಮಿಷ ಬರುತ್ತೆ. ಬಟ್ ಒಂದು ಮೈನಸ್ ಪಾಯಿಂಟ್ ಏನಂದರೆ ನನಗೆ ಇಷ್ಟ ಆಗಿಲ್ಲ. ಏನಂದರೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಏನಂತ. ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿರುವ ನಾಗಾರ್ಜುನ ಆಗ್ಬೋದು, ರಶ್ಮಿಕಾ ಅವರಾಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರಕ್ಕೆ ಅವ್ರು ನ್ಯಾಯ ಮಾಡಿದ್ದಾರೆ. ಈ ಕುಬೇರ ಮೂವಿ ಒಂದು ಹಂತಕ್ಕೆ ಹೋಗ್ಬೇಕಂದ್ರೆ ಕಾರಣ ಯಾರಂದರೆ ನಮ್ಮ ಧನುಷ್ ಅವರು. ಈಗಲವರೆಗೂ ಎಷ್ಟೋ ಮೂವೀಸ್ ನೋಡಿದ್ದೀನಿ, ಈ ಮೂವಿಯಲ್ಲಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. చచ్చిపోవద్దు మేడం, బతుకేం చేయాలి, బతుకు కోసమే బతుకు. ಇನ್ನು BGM ವಿಷಯಕ್ಕೆ ಬಂದರೆ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಕೇಳೋಕ್ಕೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ಕೊಂಡಿದ್ದಾರೆ ಸಾಂಗ್ಸನ್ನು, ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಬೇರೆ ಲೆವೆಲ್ಲು. ನಮ್ಮ ದೇವಿಶ್ರೀ ಪ್ರಸಾದ್ ಅವರು ಹೈಲೈಟ್ ರೀ, ನಿಜವಾಗ್ಲೂ ಎಕ್ಸಲೆಂಟ್ BGM, ಬೇರೆ ಲೆವೆಲ್ ಇರುತ್ತೆ BGM. ಸ್ಟೋರಿಯಲ್ಲಿ 3 ಗಂಟೆ 2 ನಿಮಿಷ ಮೂವಿ ಎಲ್ಲೂ ಬೋರ್ ಆಗಲ್ಲ. ನಿಜವಾಗ್ಲೂ ಏನಾಗತ್ತೆ, ಇನ್ನೂ ಸ್ವಲ್ಪ ಹೊತ್ತಿಗೆ ಏನಾಗತ್ತೆ ಅನ್ನೋ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಕಲಾವಿದರು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗಿಂತ ನಮ್ಮ ಧನುಷ್ ರವರು ಒಂದು ಈ ಮೂವಿಯಲ್ಲಿ ಹೈಲೈಟ್ ಅವರೇ. ಧನುಷ್ ಅವರು ಇಲ್ಲ ಅಂದರೆ ಕುಬೇರ ಇಲ್ಲ, ಕುಬೇರಾಗೆ ಹೈಲೈಟೇ ಧನುಷ್ ರವರು. ಬಟ್ ಮೈನಸ್ ಪಾಯಿಂಟ್ ವಿಷಯ ಏನಂದರೆ ಲಾಸ್ಟಲ್ಲಿ ನಮ್ಮ ಶೇಖರ್ ಕಮ್ಲಾ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಮೂವಿಯಲ್ಲಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸು ಬೇರೆ ಥರ ಕೊಡ್ತಾರೆ. ನಾವೇ ಥಿಂಕ್ ಮಾಡ್ಕೋಬೇಕು, ಆ ಥರ ಹೇಳಿಬಿಡ್ತಾರೆ. ಅಲ್ಲಿ ಕ್ಲೈಮ್ಯಾಕ್ಸ್ ನಾವು ಥಿಂಕ್ ಮಾಡ್ಕೋಬೇಕದು, ಆ ಥರ ಹೇಳ್ತಾರೆ. ಅದು ಒಂದು ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಸ್ವಲ್ಪ ಒಂದು 10 ನಿಮಿಷ ಇದ್ದಿದ್ರೆ ಇಷ್ಟೇ ಮಾಡಿದ್ದಾರೆ. 3 ಗಂಟೆ ಟೈಮ್ ನಾವು ಸೀಟಲ್ಲಿ ಕೂತ್ಕೊಂಡು ನೋಡ್ತಿದ್ದೀವಿ, ಇನ್ನು 10 ನಿಮಿಷ ಕೂತ್ಕೊಳ್ಳಲ್ವಾ. ಆ ಕ್ಲೈಮ್ಯಾಕ್ಸಲ್ಲಿ ಏನಾಗತ್ತೋ, ಇನ್ನು ಮುಂದಕ್ಕೆ ಏನಾಗತ್ತೆ ಅನ್ನೋ ತೋರಿಸಿದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಅದು ಸ್ವಲ್ಪ ಅವರು ಅಲ್ಲೇ ಎಂಡ್ ಮಾಡಿ ನಾವೇ ಥಿಂಕ್ ಮಾಡ್ಕೋಬೇಕು ಅಂತ ಬಿಟ್ಕೊಟ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ನನಗೆ ಬೇಸರ ಆಯಿತು. ಮತ್ತು ಮೂವಿ ನೋಡ್ಬೋದು ಸ್ನೇಹಿತರೆ, ನೀವು ಎಲ್ಲರೂ ಮೂವಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆನೂ ನೋಡ್ಬೋದು, ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲನೂ ನೋಡಿ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಈ ಮೂವಿಗೆ ನಾನು ಕೊಡುವ ರೇಟಿಂಗ್ 4/7 ಕೊಡ್ತೀನಿ. ಬ್ಲ್ಯಾಕ್ ಬಸ್ಟರ್ ಅಂತೂ ಪಕ್ಕ. నా ప్రపంచం కూడా ఇక్కడే ఉంది. ಮೂವಿ ಇಷ್ಟ ಆಗೋಕ್ಕೂ ಕಾರಣ ಯಾರಂದರೆ 3 ಜನ. ಒಂದು ಡೈರೆಕ್ಟ್ರು, 2ನೇ ನಮ್ಮ ಧನುಷ್ ರವರು, ಮತ್ತು 3ನೇದು ನಮ್ಮ ದೇವಿಶ್ರೀ ಪ್ರಸಾದ್. BGM ಅಂತೂ ಎಕ್ಸಲೆಂಟ್, ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಮಾತ್ರ ಬೇರೆ ಲೆವೆಲ್ಲು. ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ಧನುಷ್ ರವರು ಸೂಪರಾಗಿ ಮಾಡಿದ್ದಾರೆ. ಇವರು 3 ಜನ ಸೇರಿಕೊಂಡು ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನನಗೆ ಇವತ್ತು ಇಷ್ಟ ಆಗಿದ್ದು ನಾನು ಹೇಳಿದೆ ನಿಮಗೆ. ನೀವು ಮೂವಿ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ, ಯಾವ ಥರ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಎಲ್ಲರೂ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಅವ್ರಿಗೆ. ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಸೇರಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ, ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್ ಹೇಳ್ಕೊತ ನಿಮಗೆ. ನನಗೆ ಸಪೋರ್ಟ್ ಮಾಡಿ 4K ಸಬ್ಸ್ಕ್ರೈಬರ್ ಬರೋಕ್ಕೆ ಕಾರಣ ನೀವೆಲ್ಲನೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೇಳ್ಕೊಂತ ನನ್ನ 4 ಮಾತು ಮುಗಿಸ್ತಾ, ನಾನು ನಿಮ್ಮ ಲವ್ ಗುರು.